ಯೋಗ ನರಸಿಂಹಸ್ವಾಮಿ ದೇಗುಲದ ನಾಮ ವಿವಾದ ಇತ್ಯರ್ಥ. ಸುತ್ತೂರು ಮಠದಲ್ಲಿ ರಾಮಶಿಲ್ಪಿ, ಹೂವಿನಲ್ಲಿ ಅರಳಿದ ರಾಷ್ಟ್ರಧ್ವಜ, ಯೋಗ ದೇಗುಲ, ರೋಬೋಟ್ ಎಲ್ಲಿ? ಎಲ್ಲದರ ಡೀಟೇಲ್ಸ್ ಇಲ್ಲಿದೆ. 5 ದಶಕದಿಂದ ಇದ್ದ ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇಗುಲದ ಚಿಕ್ಕ ಗೋಪುರ ನಾಮ ವಿವಾದ ಕೊನೆಗೂ ಇತ್ಯರ್ಥಗೊಂಡಿದೆ. ಕೋರ್ಟ್ ಆದೇಶದಂತೆ ವಡಗಲೆ ಸಂಪ್ರದಾಯದ ವಿ ಆಕಾರದ ಬದಲು ತೆಂಗಲೆ ಸಂಪ್ರದಾಯದಂತೆ ವೈ ಆಕಾರದ ನಾಮ ದೇಗುಲದ ಚಿಕ್ಕ ಗೋಪುರಕ್ಕೆ ಹಾಕಲಾಗಿದೆ. ಇತಿಹಾಸ ಪ್ರಸಿದ್ಧವಾದ ಈ ದೇಗುಲ ತೆಂಗಲೆ ಸಂಪ್ರದಾಯದಲ್ಲಿ ನಿರ್ಮಾಣಗೊಂಡಿದ್ದು, ದೇವಸ್ಥಾನದ ನಿರ್ಮಾಣ ಆದಾಗ್ಲಿಂದ 1972ರವರೆಗೂ ತೆಂಗಲೆ ಸಂಪ್ರದಾಯದಂತೆ ವೈ ಆಕಾರದಲ್ಲಿ ನಾಮವನ್ನ ಹಾಕಲಾಗಿತ್ತು. ಆದರೆ 1972ರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರದ ವೇಳೆ ಪರಕಾಲ ಮಠದ ಪ್ರಭಾವದಿಂದ ವೈ ಆಕಾರದ ಬದಲಿಗೆ ವಡಗಲೆ ಸಂಪ್ರದಾಯದ ವಿ ಆಕಾರದಲ್ಲಿ ನಾಮ ಹಾಕಲಾಗಿತ್ತು. ಅಂದಿನ ಪಾಂಡವಪುರ ತಹಶೀಲ್ದಾರ್ ಕೂಡ ಅದಕ್ಕೆ ಅಸ್ತು ಅಂದಿದ್ರು. ಆದ್ರೆ ಅದೇ ವಿಚಾರ ಅಂದು ವಿವಾದವಾಗಿ ಸೃಷ್ಟಿಯಾಗಿತ್ತು. ತೆಂಗಲೆ ಸಂಪ್ರದಾಯದ ಕೃಷ್ಣಯ್ಯಂಗಾರ್ ಇತರರು ಹೈಕೋರ್ಟ್ ಮೊರೆ ಹೋಗಿದ್ರು. 72 ವರ್ಷಗಳ ಸುದೀರ್ಘ ವಿಚಾರಣೆ ನಡೆಸಿದ ಕೋರ್ಟ್ ಇದೀಗ ಕೊನೆಗೂ ನಾಮದ ಬಗ್ಗೆ ಎದ್ದಿದ್ದ ವಿವಾದಕ್ಕೆ ತಿಲಾಂಜಲಿ ಎಳೆದಿದೆ. ಅಯೋಧ್ಯೆಯ ರಾಮಶಿಲ್ಪಿ ಅರುಣ್ ಯೋಗಿರಾಜ್ ಇಂದು ಮೈಸೂರು ಸುತ್ತೂರು ಶಾಖಾ ಮಠಕ್ಕೆ ಭೇಟಿ ಕೊಟ್ಟರು. ತಾಯಿ ಪತ್ನಿ ಸಮೇತರಾಗಿ ಶಿಲ್ಪಿ ಅರುಣ್ ಯೋಗಿರಾಜ್ ಮಠಕ್ಕೆ ಆಗಮಿಸಿದ್ರು. ಶಿಲ್ಪಿ ಅರುಣ್ ದಂಪತಿ ತಾಯಿಯವರಿಗೆ ಸುತ್ತೂರು ಶ್ರೀಗಳು ಹಾರ ಹಾಕಿ ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಸನ್ಮಾನ ಮಾಡಿದ್ರು. ಸುತ್ತೂರು ಶ್ರೀಗಳಿಗೆ ತಾವು ಕೆತ್ತಿದ ಬಾಲರಾಮನ ಫೋಟೋಗಳನ್ನು ತೋರಿಸಿ ಶಿಲ್ಪಿ ಅರುಣ್ ವಿವರಣೆ ಕೊಟ್ಟರು. ಈ ವೇಳೆ ಶ್ರೀಗಳು ಮತ್ತು ಅರುಣ್ ಮಂದಸ್ಮಿತರಾದರು. ಬಳಿಕ ಮಾತನಾಡಿದ ರಾಮಶಿಲ್ಪಿ ಅರುಣ್ ಯೋಗಿರಾಜ್, ದೇಶದಲ್ಲಿ ಯಾವ ಶಿಲ್ಪಿ ಕಲಾವಿದನಿಗೂ ಸಿಗದ ಗೌರವ, ಮನ್ನಣೆ ನನಗೆ ಸಿಕ್ಕಿದೆ. ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಯೋಚನೆ ಮಾಡಿಲ್ಲ. ವೈಯಕ್ತಿಕ ಕಾರಣಕ್ಕೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಅಂದ್ರು. ಇನ್ನು ಸುತ್ತೂರು ಶ್ರೀಗಳು ಮಾತಾಡಿ, ಅರುಣ್ ಯೋಗಿರಾಜ್ ಅದ್ಭುತ ಕಲಾವಿದ. ಅರುಣ್ಗೂ ಮಠಕ್ಕೂ ಅವಿನಾಭಾವ ಸಂಬಂಧ ಇದೆ. ಜೆಎಸ್ಎಸ್ ಸಂಸ್ಥೆಯಲ್ಲೇ ಪ್ರಾಥಮಿಕ ಪದವಿ ವ್ಯಾಸಂಗ ಮಾಡಿದ್ದಾರೆ. ಅರುಣ್ ಕೆತ್ತಿರುವ ಮೂರ್ತಿಗೆ ಜನಮನ್ನಣೆ ಸಿಗ್ತಾ ಇರೋದು ಸಂತೋಷಕರ ವಿಷಯ. ಆದ್ರೆ ಅಯೋಧ್ಯೆಗೆ ಹೋದ್ರೂ ರಾಮ ಮಂದಿರ ನೋಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರು. ಈ ಒಂದು ಸಂಸ್ಥೆಯು ನನ್ನಂತಹ ಲಕ್ಷಾಂತರ ಜನರನ್ನ ದೇಶಕ್ಕೆ ಕೊಡುಗೆಯಾಗಿ ನೀಡಿದೆ. ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ಅದರದೇ ಆದ ಒಂದು ಸೇವೆಗಳನ್ನ ನೀಡ್ತಾ ಬರ್ತಾ ಇದ್ದಾರೆ. ಮೈಸೂರು ನನ್ನ ತವರೂರು. ಅವರ ಆಶೀರ್ವಾದಕ್ಕೋಸ್ಕರ ಒಂದು ಭೇಟಿಯನ್ನು ನೀಡಿದ್ದೇನೆ. ಅಷ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ಅರುಣ್ ಯೋಗಿರಾಜ್ ಅದನ್ನ ಕೆತ್ತನೆ ಮಾಡಿದ್ದಾರೆ. ನಮ್ಮ ಸಮಸ್ತ ಕನ್ನಡಿಗರ ಪರವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಲ್ಲೂರು ಕ್ಷೇತ್ರದ ಜಾತ್ರೆ ಆರಂಭಗೊಂಡಿದೆ. ರಾತ್ರಿ 11:20 ಸುಮಾರಿಗೆ ಚಂದ್ರಮಂಡಲೋತ್ಸವ ನಡೆಯಿತು. ಅಗ್ನಿಸ್ಪರ್ಶ ಮಾಡಿದ ಸ್ವಲ್ಪ ಸಮಯದ ನಂತರ ಚಂದ್ರಮಂಡಲವು ಉತ್ತರ ದಿಕ್ಕಿಗೆ ವಾಲಿದೆ. ಚಂದ್ರಮಂಡಲ ಯಾವ ದಿಕ್ಕಿಗೆ ವಾಲುತ್ತದೆಯೋ ಆ ದಿಕ್ಕಿನಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಿ ಆಗುತ್ತೆ ಅಂತ ಅಚಲ ನಂಬಿಕೆ ಇದೆ. 5 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಕ್ತರು ಬಿಡಾರಗಳನ್ನ ಹಾಕಿ ವಾಸ್ತವ್ಯ ಹೂಡಿದ್ದಾರೆ. ಒಂದೊಂದು ದಿನ ಒಂದು ವಿಶೇಷ ಪೂಜೆ ನಡೆಯಲಿದೆ. ಜಾತ್ರೆಯ 4ನೆಯ ದಿನ ಮಾಂಸದ ಅಡುಗೆ ಮಾಡಿ ಪಂಕ್ತಿ ಭೋಜನ ಮಾಡಲಿದ್ದು, ವಿವಿಧ ರೀತಿಯ ಹರಕೆಗಳನ್ನ ಭಕ್ತರು ಈ 5 ದಿನಗಳಲ್ಲಿ ತೀರಿಸಲಿದ್ದಾರೆ. ಆದರೆ ಡಿಸಿ ಶಿಲ್ಪಾ ನಾಗ್ ಈ ಕುರಿತು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿ ಬಲಿಯನ್ನ ನಿಷೇಧಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಗಣರಾಜ್ಯೋತ್ಸವ ಅಂಗವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ತೋಟಗಾರಿಕೆ ಇಲಾಖೆಯ ವತಿಯಿಂದ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಪ್ರವಾಸಿಗರ ಹಾಟ್ಸ್ಪಾಟ್ ಮಡಿಕೇರಿಯ ರಾಜಾ ಸೀಟ್ನಲ್ಲೂ ಇಂದಿನಿಂದ 3 ದಿನಗಳ ಅದ್ಧೂರಿ ಫ್ಲವರ್ ಶೋ ನಡೆಸಲಾಗ್ತಾ ಇದೆ. ಕೊಡಗಿನ ಕುಲದೇವತೆ ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಾಲಯವನ್ನ ಹೂವಿನಿಂದಲೇ ನಿರ್ಮಿಸಲಾಗಿದೆ. ತ್ರಿವರ್ಣ ಧ್ವಜ, ಯೋಧ, ಫಿರಂಗಿ, ಅಣಬೆ ಹಾಗೂ ಬಲೂನು ಮಾದರಿಯ ಕಲಾಕೃತಿ, ಮಕ್ಕಳಿಗೆ ಮನರಂಜನೆ ನೀಡುವ ಛೋಟಾ ಭೀಮ್, ಬಾರ್ಬಿ ಡಾಲ್, ಸ್ಪೈಡರ್ ಮ್ಯಾನ್, ಬ್ಯಾಟ್ಮ್ಯಾನ್ ಕಲಾಕೃತಿಗಳನ್ನ ವಿವಿಧ ಹೂವುಗಳಿಂದ ಅಲಂಕರಿಸಲಾಗಿದೆ. ಬೆಂಗಳೂರಿನ ಕಲಾವಿದ ಭರತ್ ಕಲ್ಲಂಗಡಿ ಹಣ್ಣಿನಲ್ಲಿ ಅರಳಿರುವ ರಾಷ್ಟ್ರಕವಿ ಕುವೆಂಪು, ಮೋದಿ, ಭಗತ್ ಸಿಂಗ್, ಸ್ವಾಮಿ ವಿವೇಕಾನಂದ, ಸುಭಾಷ್ ಚಂದ್ರ ಬೋಸ್, ಜನರಲ್ ತಿಮ್ಮಯ್ಯ, ಡಾಕ್ಟರ್ ಪುನೀತ್ ರಾಜ್ಕುಮಾರ್, ವಿಷ್ಣುವರ್ಧನ್ ಭಾವಚಿತ್ರಗಳು ಎಲ್ಲರ ಕಣ್ಮನ ಸೆಳೀತಾ ಇದ್ದಾವೆ. ಹೂವಿನ ಲೋಕದ ಮುಂದೆ ಜನರು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ರು. ಇನ್ನು ರಾಯಚೂರಿನಲ್ಲೂ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಜಿಲ್ಲೆಯಾದ್ಯಂತ ರೈತರು ಬೆಳೆದಿರುವ ಹೂವು ಹಣ್ಣುಗಳ ಪ್ರದರ್ಶಿಸಲಾಯಿತು. ರಾಜ್ಯದ ಮತ್ತಷ್ಟು ಸುದ್ದಿ ಇದೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಕರ್ನಾಟಕ ಟಾಪ್ 20ಯಲ್ಲಿ ಬೆಂಗಳೂರಿನಲ್ಲಿ ತಂದೆಯಿಂದಲೇ ಮಗನ ಕೊಲೆ ನಡೆದಿದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕರೇಕಲ್ನ ಮನೆಯೊಂದರಲ್ಲಿ ಹತ್ಯೆಯಾಗಿದೆ. 37 ವರ್ಷದ ನರ್ತನ್ ಬೋಪಣ್ಣ ಹತ್ಯೆಯಾದ ದುರ್ದೈವಿ. ಕೊಡಗಿನ ಮೂಲದವರಾದ ಮೃತ ನರ್ತನ್ ಬೋಪಣ್ಣ ತಂದೆ ಸುರೇಶ್ ಪರವಾನಗಿ ಹೊಂದಿರುವ ಸಿಂಗಲ್ ಬ್ಯಾರಲ್ ಗನ್ ಹೊಂದಿದ್ರು. ಆದ್ರೆ ನಿನ್ನೆ ಸಂಜೆ ಕುಡಿಯೋಕೆ ಮಗನ ಬಳಿ ಹಣ ಕೇಳಿದ್ರಂತೆ. ಪದೇ ಪದೇ ಹಣಕ್ಕಾಗಿ ಮಗನನ್ನ ಕೇಳ್ತಾ ಇದ್ರಂತೆ. ಇದೇ ವಿಚಾರಕ್ಕೆ ನಿನ್ನೆ ಸಂಜೆ ಕೂಡ ಇಬ್ಬರ ನಡುವೆ ಜಗಳ ಆಗಿ ತಂದೆಯನ್ನ ರೂಮ್ ನಲ್ಲಿ ಕೂಡಿ ಹಾಕಿದ್ದ ಮಗ ಹಾಗೂ ಬೀಗ ಹಾಕಿದ್ರಂತೆ. ಆದ್ರೆ ರೂಮ್ ಒಳಗಿಂದಲೇ ಬಾಗಿಲಿಗೆ ತಂದೆ ಸುರೇಶ್ ಹಾರಿಸಿದ
ಸಿಡಿದ ಗುಂಡು ಬಾಗಿಲು ಸೀಳಿಕೊಂಡು ಬಂದು ನರ್ತನ್ ಬೋಪಣ್ಣ ತೊಡೆಯ ಮೇಲ್ಭಾಗಕ್ಕೆ ಹೊಕ್ಕಿದೆ. ಮನೆಯಲ್ಲಿ ಹಾಸಿಗೆ ಹಿಡಿದಿದ್ದ ತಾಯಿ ಇದ್ದಿದ್ರಿಂದ ನರ್ತನ್ ತಮ್ಮ ಸಹೋದರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ತಕ್ಷಣ ಸಹೋದರಿ ಸಂಬಂಧಿಕರೊಬ್ಬರನ್ನ ಮನೆ ಕಳಿಸಿದ್ದಾರೆ. ಆದರೆ ಸುಮಾರು 3 ಗಂಟೆಗಳ ಕಾಲ ರಕ್ತಸ್ರಾವವಾಗಿ ನರ್ತನ್ ನಿತ್ರಾಣಗೊಂಡಿದ್ರು. ಆಸ್ಪತ್ರೆಗೆ ಸೇರಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ತಂದೆ ಸುರೇಶ್ರನ್ನ ಬಂಧಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ.